ಅಡ್ಡ ಮತದಾನದ ಸತ್ಯ ಬಹಿರಂಗಕ್ಕೆ ಈಗ ಆಣೆ ಪ್ರಮಾಣ ನಡೆಯೋದಕ್ಕೂ ಕೂಡ ಇದೆ. ಮಂಜುನಾಥನ ಮುಂದೆ ಬಿಜೆಪಿ ಶಾಸಕರು ಪ್ರಮಾಣವನ್ನ ಮಾಡಲಿದ್ದಾರೆ. ಎಲ್ಲ 63 ಶಾಸಕರಿಂದ ಆಣೆ ಹಾಕಿಸುವುದಕ್ಕೆ ತೀರ್ಮಾನ ಮಾಡಲಾಗಿದೆ. ಧರ್ಮಸ್ಥಳದಲ್ಲೇ ನಡೆಯಲಿದೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ. ಗುರುವಾರ ಅಥವಾ ಶುಕ್ರವಾರದಂದು ಈ ಮಹತ್ವದ ಶಾಸಕಾಂಗ ಸಭೆ ನಡೆಯುತ್ತೆ. ಶಾಸಕಾಂಗ ಸಭೆಯ ನಡುವೆಯೇ ಮಂಜುನಾಥನ ಮುಂದೆ ಆಣೆ ಪ್ರಮಾಣವನ್ನ ಮಾಡಲಾಗತ್ತೆ. ಅಡ್ಡ ಮತದಾನ ಮಾಡಿದ್ದು ಯಾರು ಅಂತ ತಿಳಿಯೋದಕ್ಕೋಸ್ಕರ ಈ ಆಣೆ ಪ್ರಮಾಣ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಬಿಜೆಪಿಯ ಶಾಸಕರು. ಇದರ ಬಗ್ಗೆ ಖುದ್ದು ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯನ್ನ ಧರ್ಮಸ್ಥಳದಲ್ಲಿ ನಡೆಸಲಾಗತ್ತೆ ಅಂತ ಹೇಳಿರುವಂಥದ್ದು. ಆ ಸಂದರ್ಭದಲ್ಲಿ ಮಂಜುನಾಥನ ಮೇಲೆ ಆಣೆ ಪ್ರಮಾಣ ಮಾಡ್ತಾರೆ. ಅಡ್ಡ ಮತದಾನದ ಸತ್ಯ ಬಹಿರಂಗಕ್ಕೆ ಈ ಆಣೆ ಪ್ರಮಾಣ. ಮಂಜುನಾಥನ ಮುಂದೆ ಬಿಜೆಪಿ ಶಾಸಕರು ಆಣೆ ಪ್ರಮಾಣವನ್ನ ಮಾಡುವವರಿದ್ದಾರೆ. ಎಲ್ಲಾ 63 ಶಾಸಕರಿಂದಲೂ ಕೂಡ ಆಣೆ ಪ್ರಮಾಣವನ್ನ ಮಾಡಿಸುವುದಕ್ಕೆ ತೀರ್ಮಾನಿಸಲಾಗಿದೆ. ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ ತಿಳಿಯೋದಕ್ಕೆ ಧರ್ಮಸ್ಥಳದಲ್ಲಿ ನಡೆಯುವಂತಹ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಏನಿದೆ, ಗುರುವಾರ ಅಥವಾ ಶುಕ್ರವಾರದಂದು ಈ ಮಹತ್ವದ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಆಗ ಆಣೆ ಪ್ರಮಾಣ ಮಾಡಲಾಗುತ್ತೆ. ಗಮನಕ್ಕೆ ಬಂದಿದ್ದೇನೆ. ನಾನೀಗ ನಮ್ಮ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಕೂಡ ಮಾತನಾಡ್ತಿದ್ದಾರೆ. ಗೌಪ್ಯ ಮತದಾನ ಇಲ್ಲಿ ಆಗಿರುವಂಥದ್ದು, ಗೌಪ್ಯ ಮತದಾನ ಆಗಿರುವಂಥ ಪರಿಣಾಮವಾಗಿ ಸತ್ಯಾಸತ್ಯತೆ ಅಂತೂ ಇವತ್ತು ಜನರ ಮುಂದೆ ನಾವು ಇಡಲೇಬೇಕಾಗ್ತದೆ. ಪಕ್ಷದ ಗೌರವವನ್ನು ಕೂಡ ಉಳಿಸಬೇಕಾಗಿದೆ. ಕಾರ್ಯಕರ್ತರಿಗೆ ಇವತ್ತು ನೆಮ್ಮದಿಯನ್ನು ಕೂಡ ತರುವಂಥ ಕೆಲಸ ಆಗಬೇಕಾಗಿದೆ. ನಾನು ಇವತ್ತು ತೀರ್ಮಾನ ಮಾಡಿದ್ದೇನೆ. ನಮ್ಮ ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ಕೂಡ ಮಾತನಾಡ್ತಾನೆ. ಅತಿ ಶೀಘ್ರದಲ್ಲೇ ಸಾಧ್ಯ ಆದರೆ ಈ ಮುಂದಿನ ವಾರದಲ್ಲೇ ಧರ್ಮಸ್ಥಳದಲ್ಲೇ ನಮ್ಮ ಶಾಸಕಾಂಗ ಪಕ್ಷದ ಸಭೆಯನ್ನು ಕರಿಬೇಕು. ಅಲ್ಲಿ ಕರೆದು ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ, ನಾವು ಎಷ್ಟೇ ದೊಡ್ಡವರಾದರೂ ಕೂಡ ನಾವೆಲ್ಲರೂ ಕೂಡ ದೇವರನ್ನು ನಂಬ್ತಕ್ಕಂಥವ್ರು. ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ನಾವು ಶಾಸಕಾಂಗ ಪಕ್ಷ ಸಭೆ ಆಗಬೇಕು, ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು, ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. ನಾನು ವಿಪಕ್ಷ ನಾಯಕರು ಕೂಡ ಮಾತನಾಡ್ತೇನೆ. ಆ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲೇ ಶಾಸಕಾಂಗ ಪಕ್ಷ ಸಭೆ ಕರಿಬೇಕು ಅಂತೇಳಿ ನಾನು ಈ ಸಂದರ್ಭ ಹೇಳ್ತೇನೆ. ಈ ವಾರ ಖಂಡಿತ ನಾನು ನೋಡಿ, ನನ್ನ ಮನಸ್ಸಾಕ್ಷಿ ಅಂತೂ ಒಪ್ತಾ ಇಲ್ಲ ಇದನ್ನು. ನಾನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಯಾವ ರೀತಿ ಟೀಕೆಗಳು ಬರ್ತಾ ಇದ್ದಾವೆ ನಾನು ನೋಡ್ತಾ ಇದ್ದೇನೆ. ಯಾರು ಕೆಲವು ಜೆನ್ಯೂನಾಗೂ ಕೂಡ ಟೀಕೆಯನ್ನು ಆಗ್ತದಿಲ್ಲ ಅಂತ ಹೇಳ್ತಿಲ್ಲ, ಆದರೆ ಇದನ್ನೇ ಒಂದು ನೆಪ ಮಾಡಿಕೊಂಡು ಒಂದು ರೀತಿ ಪರೋಕ್ಷವಾಗಿ ದಾಳಿ ಮಾಡ್ತಕ್ಕಂಥ ಕೆಲಸವು ಕೂಡ ಒಂದು ಕುತಂತ್ರ ಕೂಡ ನಡೀತಾ ಇದೆ. ಅದು ಇದೆಲ್ಲವೂ ಕೂಡ ಒಂದು ಕಡೆ ಇರಲಿ. ಇಂಥ ಗಂಭೀರವಾಗಿರ್ತಕ್ಕಂಥ ಘಟನೆ ನಡೆದಾಗ ಕಾರ್ಯಕರ್ತರು ನೋವಾಗ್ತಕ್ಕಂಥ ಸಹಜ. ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಕ್ರಿಯೆ ಬರ್ತಕ್ಕಂಥದ್ದು ಕೂಡ ಸಹಜ. ಅದು ತಪ್ಪು ಅಂತಲೂ ನಾನು ಕೂಡ ಹೇಳ್ತಾ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಕಾರ್ಯಕರ್ತರ ಪರಿಶ್ರಮದಿಂದ ಬಿಜೆಪಿ ಟಿಕೆಟ್ ಮೇಲೆ ನಿಂತು ಜನರ ಆಶೀರ್ವಾದದಿಂದ ಗೆದ್ದು ಬಂದಿರತಕ್ಕಂಥ ನಮ್ಮ ಶಾಸಕರು ಎಲ್ಲೋ ಒಂದು ಕಡೆ ಇದಕ್ಕೊಂದು ಇತಿಶ್ಯನ್ನು ಆಡಲೇಬೇಕಾಗ್ತದೆ. ಹಾಗಾಗಿ ನಾನು ಈಗಾಗಲೇ ತೀರ್ಮಾನ ಮಾಡಿದ್ದೇನೆ. ನಾನು ಹಾಗಾಗಿ ಮತ್ತೆ ಈಗ ನಾನು ಮಾನ್ಯ ಆರ್ ಅಶೋಕ್ ಕೂಡ ಚರ್ಚೆ ಮಾಡೋದೇನಿಲ್ಲ. ಇದು ಶಾಸಕಾಂಗ ಪಕ್ಷ ಸಭೆ ಧರ್ಮಸ್ಥಳದಲ್ಲೇ ಕರಿಬೇಕು, ಅಲ್ಲೇ ಇತ್ಯರ್ಥ ಆಗಬೇಕು. ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ ನ್ಯೂಸ್ ರೂಮ್ನಿಂದ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ವಿದ್ಯಾಶ್ರೀ, ಆತ್ಮಸಾಕ್ಷಿಗೆ ವೋಟ್ ಹಾಕಿದವರು ಈಗ ದೈವ ಸಾಕ್ಷಿಯಾಗಿ ಸತ್ಯ ನುಡಿತಾರೆ ಅಂತ ಅನ್ಸತ್ತಾ? ಬಿಜೆಪಿಗೆ ಇಂಥದ್ದೊಂದು ಸಿಚುವೇಶನ್ ನಿರ್ಮಾಣ ಆಗಿದೆಯಲ್ಲ ನವೀನ್, ಇದು ಬಹಳ ವಿಪರ್ಯಾಸ ಅಂತ ಅನ್ನಿಸ್ತಾ ಇರೋದು. ಆದಂಥ ಅಡ್ಡ ಮತದಾನ ಬಿಜೆಪಿಯವರು 3 ಅಂತ ಹೇಳಿದ್ರು, ಆದರೆ JDSನವ್ರು ನಮ್ಮವ್ರು 4 ಜನ ಅಂತಂದ್ರು. ಒಟ್ಟಾಗಿ ಅಡ್ಡ ಮತದಾನ ಮಾಡಿದವರ ಸಂಖ್ಯೆ 11 ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಯಾಕಂದ್ರೆ ಲೆಕ್ಕವನ್ನ ಗಮನಿಸಿದಾಗ 11 ಎಕ್ಸ್ಟ್ರಾ ಮತಗಳು ಬಿಜೆಪಿ ಹಾಗೆ JDSನಿಂದ ಲಭ್ಯ ಆಗಿದೆ ಕಾಂಗ್ರೆಸ್ ಪಾಳ್ಯಕ್ಕೆ. ದೊಡ್ಡ ಪ್ರಮಾಣದಲ್ಲಿ ಅಡ್ಡ ಮತದಾನ ಆಗಿದೆ ಅನ್ನೋದು ನಿಜ. ಈಗ ಪಕ್ಷಕ್ಕೆ ದ್ರೋಹ ಮಾಡಿದವ್ರು ಯಾರು ಅನ್ನೋದು ಗೊತ್ತಾಗ್ಬೇಕಲ್ವಾ?
ಸತ್ಯಶೋಧನಾ ಸಮಿತಿಯನ್ನ ಮಾಡಿದ್ರು. ಆ ಸಮಿತಿ ವರದಿಯನ್ನ ಸಲ್ಲಿಕೆ ಮಾಡಿದೆ. ಒಂದಿಷ್ಟು ಶಾಸಕರ ಹೆಸರು ಪತ್ತೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ. ಇದು ಗೌಪ್ಯ ಮತದಾನ ಆಗಿರೋದ್ರಿಂದ ಅಡ್ಡ ಮತದಾನ ಮಾಡಿದವರು ಯಾರು ಅನ್ನುವುದನ್ನ ಪತ್ತೆ ಹಚ್ಚೋದು ಕಷ್ಟ ಸಾಧ್ಯ ಅನ್ನುವಂಥ ಚರ್ಚೆಗಳೆಲ್ಲ ಇತ್ತು. ಆದ್ರೆ ಬಿಜೆಪಿಯಲ್ಲಿ ಜೆಡಿಎಸ್ ನಲ್ಲಿ ಒಂದು ರೀತಿಯಾದಂತಹ ಅಲ್ಲೋಲ ಕಲ್ಲೋಲ ಅಡ್ಡ ಮತದಾನದ ಬಳಿಕ ಸೃಷ್ಟಿಯಾಗಿದೆ ನವೀನ್. ಬಟ್ ಬಿಜೆಪಿಯಲ್ಲಿ ಅಡ್ಡ ಮತದಾನದ ಒಂದು ಯಾವ ರೀತಿಯಾದಂತಹ ಒಂದು ಟರ್ಮಾಯಿಲ್ ನ ಕ್ರಿಯೇಟ್ ಮಾಡಿದೆ ಅಂತಂದ್ರೆ, ಬಿಜೆಪಿಯ ಕಾರ್ಯಕರ್ತರ ವಲಯದಲ್ಲೂ ಒಂದು ಅಪನಂಬಿಕೆ. ಬಿಜೆಪಿಯ ಕಾರ್ಯಕರ್ತರಲ್ಲಿ ಪಕ್ಷದ ಶಾಸಕರು ನಾವು ಯಾರಿಗೋಸ್ಕರ ಯಾರನ್ನ ಗೆಲ್ಸೋದಕ್ಕೋಸ್ಕರ ಹೋರಾಟವನ್ನ ಮಾಡಿದ್ವೋ ಅಂಥವರು ನಮ್ಮ ಪಕ್ಷಕ್ಕೆ ದ್ರೋಹ ಮಾಡಿದ್ರಲ್ವಾ, ತಾಯಿ ದ್ರೋಹ ಮಾಡಿದ್ರಲ್ವಾ, ತಮ್ಮನ್ನ ಬೇರೆ ಯಾವ್ಯಾವುದೋ ಆಫರ್ಗಳಿಗೋಸ್ಕರ ಇವರು ಮಾರ್ಕೊಂಡ್ಬಿಟ್ರ, ಇಂಥದ್ದೊಂದು ಅನುಮಾನ, ಇಂಥದ್ದೊಂದು ಗೊಂದಲ, ಇಂಥದ್ದೊಂದು ಆಕ್ರೋಶ ಬಿಜೆಪಿ ಕಾರ್ಯಕರ್ತರ ವಲಯದಲ್ಲೇ ಮನೆ ಮಾಡಿದೆ. ಆ ಕಾರಣಕ್ಕಾಗಿನೇ BY ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರು ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿರಬಹುದು. ಬಟ್ ದೆನ್ ಈ ಆಣೆ ಪ್ರಮಾಣವನ್ನ ಮಾಡಿಸೋದು, ಒಂದು ಶಾಸಕಾಂಗ ಪಕ್ಷದ ಸಭೆಯನ್ನ ಬೆಂಗಳೂರಲ್ಲಿ ನಡೆಯುವಂತಹ ಸಭೆಯನ್ನ ಧರ್ಮಸ್ಥಳದಲ್ಲಿ ಕರೆಯೋದು, ಅಲ್ಲಿ 63 ಜನ ಶಾಸಕರಿಂದ ಆಣೆ ಪ್ರಮಾಣವನ್ನ ಮಾಡಿಸೋದು ಅಡ್ಡ ಮತದಾನಕ್ಕೆ ಸಂಬಂಧಪಟ್ಟ ಹಾಗೆ, ಇದು ಪಕ್ಷಕ್ಕೆ ಮುಜುಗರ ಅಥವಾ ಪಕ್ಷಕ್ಕೆ ಹಿನ್ನಡೆ ಅಂತಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಇಂಥದ್ದೊಂದು ದಾರಿ ಇಲ್ಲದೆ ಬೇರೆ ವಿಧಿನೇ ಇಲ್ಲ ಅನ್ನುವಂತಹ ತೀರ್ಮಾನಕ್ಕೆ BY ವಿಜಯೇಂದ್ರ ಅವರು ಬಂದಿರಬಹುದೇನೋ. ಬಟ್ ರಾಜ್ಯ ರಾಜಕಾರಣದಲ್ಲಿ ಈ ರೀತಿಯಾದಂತಹ ಬೆಳವಣಿಗೆ ಬಹುಶಃ ಇದೇ ಮೊದಲು ಅಂತ ಅನ್ಸುತ್ತೆ ನವೀನ್. ಮಾತು ಬಿಡ ಮಂಜುನಾಥ ಅಂತ ಹೇಳ್ತೀವಿ, ಯಾಕಂದ್ರೆ ನ್ಯಾಯ ದೇಗುಲ ಇದ್ದ ಹಾಗೆ ಮಂಜುನಾಥನ ಆ ಧರ್ಮಕ್ಷೇತ್ರ ಅನ್ನುವಂಥ ಮಾತಿದೆ. ಈ ಹಿಂದೆಯೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಹಲವು ಆಣೆ ಪ್ರಮಾಣಗಳಿಗೆ ಧರ್ಮಸ್ಥಳದ ಕ್ಷೇತ್ರ ಸಾಕ್ಷಿಯಾಗಿದೆ, ಅಥವಾ ವಾಗ್ದಾಳಿಗಳ ಸಂದರ್ಭದಲ್ಲಿ ಧರ್ಮಸ್ಥಳದ ಕ್ಷೇತ್ರ ಸಾಕ್ಷಿಯಾಗಿದ್ದಿದೆ. 2011ರಲ್ಲಿ ಯಡಿಯೂರಪ್ಪ ಹಾಗೆ ಕುಮಾರಸ್ವಾಮಿಯವರ ಮಧ್ಯೆ ಭ್ರಷ್ಟಾಚಾರದ ಆರೋಪ ಪ್ರತ್ಯಾರೋಪ ಏನಾಯಿತು, ಆಗ್ಲೂ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡುವುದಕ್ಕೆ ನಾವು ಸಿದ್ಧ ಅಂತ ಹೇಳಿ ಉಭಯ ನಾಯಕರು ರೆಡಿ ಆಗಿದ್ರು. ಬಟ್ ಅವತ್ತು ಹೋಗಿದ್ದು ಯಡಿಯೂರಪ್ಪನವ್ರು ಮಾತ್ರ. ಅದಾದ ನಂತರ ಇನ್ನೂ ಹಲವು ಉದಾಹರಣೆಗಳಿದ್ದಾವೆ. ಫಾರ್ ಎಕ್ಸಾಂಪಲ್ 2022ರಲ್ಲಿ KM ಶಿವಲಿಂಗೇಗೌಡರು ಅರಸೀಕೆರೆ ಶಾಸಕರು, ಅವ್ರ ವಿರುದ್ಧ ರಾಗಿ ಕಳ್ಳ ಅನ್ನುವಂಥ ಆರೋಪ ಬರುತ್ತೆ. ಆಗ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡುವುದಕ್ಕೂ ಒಂದು ನೀತಿ ನಿಯಮ ಅಂತಿದೆ. ಈ ಹಿಂದೆ ಆಣೆ ಪ್ರಮಾಣದ ಬಗ್ಗೆ ದೊಡ್ಡ ಚರ್ಚೆಯಾದಾಗ ವೀರೇಂದ್ರ ಹೆಗ್ಗಡೆ ಅವರು ಅದನ್ನ ಉಲ್ಲೇಖ ಮಾಡಿರ್ತಾರೆ. ಯಾರು ಆಣೆ ಪ್ರಮಾಣವನ್ನ ಮಾಡ್ತಾರೋ ಅವರು ಹಿಂದಿನ ದಿನಾನೇ ದೇವಸ್ಥಾನದವರಿಗೆ ಮಾಹಿತಿಯನ್ನ ಕೊಡಬೇಕು. ಅದಾದ ನಂತರ ಬಂದು ನೇತ್ರಾವತಿ ನದಿನಲ್ಲಿ ಸ್ನಾನ ಮಾಡಿ ಖಾಲಿ ಹೊಟ್ಟೆನಲ್ಲಿ ಬಂದು ದೇವರ ಮುಂದೆ ಆಣೆ ಪ್ರಮಾಣವನ್ನ ಎರಡೂ ಕಡೆಯವರು ಮಾಡಬೇಕು ಅನ್ನುವಂಥ ನಿಯಮ ಇದೆ. ಶಿವಲಿಂಗೇಗೌಡರು ಅದನ್ನೇ ಫಾಲೋ ಮಾಡಿ ಹೋಗಿ ಆಣೆ ಪ್ರಮಾಣವನ್ನ ಮಾಡಿರ್ತಾರೆ. ಇಂತಹ ಹಲವು ಪ್ರಸಂಗಗಳಿಗೆ ರಾಜ್ಯದ ರಾಜಕಾರಣ ಈ ಹಿಂದೆಯೂ ಕೂಡ ಸಾಕ್ಷಿಯಾಗಿದೆ. ಆದರೆ ರಾಜ್ಯ ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆ ಧರ್ಮಸ್ಥಳದಲ್ಲಿ ನಡೀತಾ ಇರೋದು, ಗೆದ್ದಂಥ 63 ಜನ ಶಾಸಕರು ಬಿಜೆಪಿಯ ಚಿಹ್ನೆಯಿಂದ ಗೆದ್ದವರು, ಬಿಜೆಪಿಯನ್ನ ತಾಯಿ ಪಕ್ಷ ಅಂತ ಹೇಳಿ ಪರಿಗಣಿಸಬೇಕಾಗಿದ್ದವರು, ಆ ಲಾಯಲ್ಟಿಯನ್ನ ತೋರಿಸಬೇಕಾಗಿದ್ದವರು, ಅಂತಹ ಶಾಸಕರ ಲಾಯಲ್ಟಿಯನ್ನ ಚೆಕ್ ಮಾಡೋದಕ್ಕೆ ಧರ್ಮಸ್ಥಳದಲ್ಲಿ ಮಂಜುನಾಥನ ಮುಂದೆ ಆಣೆ ಪ್ರಮಾಣವನ್ನ ಮಾಡಿಸುವಂತಹ ಸಿಚುವೇಶನ್ ಬಿಜೆಪಿಗೆ ಬಂದಿದೆ ಅಂತಂದ್ರೆ ಇದು ವಿಪರ್ಯಾಸ ಅಂತ ಅನ್ನಿಸ್ತಾ ಇರೋದು ನವೀನ್. ಥ್ಯಾಂಕ್ ಯು ವಿದ್ಯಾಶ್ರೀ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.